ಎಲ್ಲ LED ಬಲ್ಬ್ಸಲ್ಲಿ ನಾವು ಸ್ಪೆಷಲ್ ಡಿಸ್ಕೌಂಟ್, ಮಿನಿಮಮ್ ಡಿಸ್ಕೌಂಟ್ ಆಫ್ 25%. ಯಾವುದೇ ಬ್ರ್ಯಾಂಡ್ ಇರಲಿ, ಬ್ಲೋಪಂಕ್ ಆಗ್ಬೋದು, ನಿಪ್ಪನ್ ಆಗ್ಬೋದು, ಓಜ್ರಾಮ್ ಆಗ್ಬೋದು, ಮಿನಿಮಮ್ 25%. ಪ್ಲಸ್ ಒಂದು ಬಿಗ್ ಡಿಸ್ಕೌಂಟ್ 2%, 3%, 5% ಅಲ್ಲ, ಒಂದು ದೊಡ್ಡ ಡಿಸ್ಕೌಂಟ್ನ ನಾವು ಡಿಸ್ಕ್ಲೋಸ್ ಮಾಡ್ತೀವಿ. ಆ ಡಿಸ್ಕೌಂಟ್ನ ನೀವು ಪಡಿಲಿಕ್ಕೆ ಒಂದು ಕೋಡ್ನ ನಾವು ಕೊಡ್ತೀವಿ. ಆ ಕೋಡ್ನ ಬಳಸಿ ನೀವು ನಮ್ಮ ಹತ್ರ, ನಮ್ಮ ಶಾಪಲ್ಲಿ ಆಫ್ಲೈನ್ ಆದರೂ ಪರ್ಚೇಸ್ ಮಾಡ್ಬೋದು, ಅಥವಾ ಆನ್ಲೈನ್ ನೀವು ಎಲ್ಲೇ ಇದ್ದರೂ ಎಲ್ಲಿಂದನಾದರೂ ಪರ್ಚೇಸ್ ಮಾಡ್ಬೋದು ಥ್ರೂ ವಾಟ್ಸಪ್ ಅಥವಾ ನಮ್ಮ ವೆಬ್ಸೈಟ್. ಅಟ್ ಪ್ರೆಸೆಂಟ್ ವಾಟ್ಸಪ್ಪಲ್ಲಿ ಆಪ್ಷನ್ ಇದೆ. ಸೊ ವೆಬ್ಸೈಟ್ ಸ್ವಲ್ಪ ಅಪ್ಗ್ರೇಡೇಷನಲ್ಲಿದೆ. ನೆಕ್ಸ್ಟ್ನ ನಾವು ಅದನ್ನು ತಿಳಿಸ್ತೀವಿ. ಸೊ ಆ ಕೋಡ್ನ ಯೂಸ್ ಮಾಡಿ ಒಂದು ಒಳ್ಳೆ ಡಿಸ್ಕೌಂಟ್ನ ಪಡೀರಿ. ಎಷ್ಟು ಪರ್ಸೆಂಟು ಏನು ಕೋಡ್ ಅಂತ ನಾನು ಹೇಳ್ತೀನಿ. ಪ್ಲಸ್ ದಯವಿಟ್ಟು ಮರೆಯದೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮನ್ನು ಪ್ರೋತ್ಸಾಹ ಕೊಡಿ, ನಮ್ಮನ್ನು ಬೆಳೆಸಿ. ಇಷ್ಟು ಗಂಟೆ ಬೆಳೆಸಿರೋದು ನೀವೇ, ಇನ್ನು ಮುಂದೆನೇ ಬೆಳೆಸಬೇಕಾಗಿರೋದು ನೀವೇ. ಸೊ ದಯವಿಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊತೀನಿ. ಪ್ಲಸ್ ಇನ್ಸ್ಟಾಗ್ರಾಮ್ ಪೇಜ್ನ ಕೂಡ ದಯವಿಟ್ಟು ಫಾಲೋ ಮಾಡಿ. ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಮತ್ತು ಬೇರೆ ಯಾರಿಗಾದರೂ ಈ ಥರ ಪ್ರಾಡಕ್ಟ್ಸ್ ಬೇಕು ಅಂತ ಇರೋರಿಗೆ, ಮತ್ತು ಅವ್ರಿಗೆ ಇಂಟ್ರೆಸ್ಟ್ ಇದ್ದರೆ, ಆ ಥರ ರುಚಿ ಇರೋರಿಗೆಲ್ಲ ದಯವಿಟ್ಟು ಇದನ್ನೆಲ್ಲ ಶೇರ್ ಮಾಡಿ ಅಂತ ಹೇಳ್ತೀನಿ. ಸೊ ನೆಕ್ಸ್ಟು LED ಬಲ್ಬ್ಸ್ ಅಂದರೆ ಏನು? ಬೇಸಿಕಲಿ ಎಲ್ಲರಿಗೂ ಗೊತ್ತಿರುವಂತಹ ವಿಷಯನೇ, ಇದೇನು ಹೊಸದಲ್ಲ. LED ಬಲ್ಬ್ಸ್ ಅಂದರೆ ಕಾರಲ್ಲಿ ಹೆಡ್ಲೈಟಲ್ಲಿ ನಿಮಗೆ ನಾರ್ಮಲ್ ಆಗಿ ಹ್ಯಾಲೋಜನ್ ಬಲ್ಬ್ ಕೊಟ್ಟಿರ್ತಾರೆ. ಹ್ಯಾಲೋಜನ್ ಬಲ್ಬ್ ಅಂದರೆ ಯೆಲ್ಲೋ ಕಲರ್ ಬಲ್ಬ್ ಇರುತ್ತೆ. ಜನರಲಿ ಆ ಬಲ್ಬ್ ನಿಮಗೆ ಒರಿಜಿನಲ್ ಕಂಪನಿಯಿಂದ ಏನು ಬಂದಿರುತ್ತೆ ಆ ಬಲ್ಬ್ ಪವರ್ ಬಂದು ಬಹಳ ಕಡಿಮೆ ಇರುತ್ತೆ. ಫಾರ್ ಎಕ್ಸಾಂಪಲ್ 50-55 ವ್ಯಾಟ್ ಅಥವಾ 60 ವ್ಯಾಟ್ ಗಂಟ ಇರುತ್ತೆ. ಅದು ಒಂದು ಪವರು ಕೂಡ ಕಡಿಮೆ ಇರುತ್ತೆ. ಪ್ಲಸ್ ನಿಮಗೆ ಯೆಲ್ಲೋಯಿಶ್ ಇರೋದ್ರಿಂದ ಅಷ್ಟು ನಿಮಗೆ ವಿಸಿಬಿಲಿಟಿನೂ ಇರಲ್ಲ. ಸೊ ನೆಕ್ಸ್ಟ್ ಅದಕ್ಕೆ ಏನು ಮಾಡ್ತಾಯಿದ್ರು, ಫಸ್ಟ್ ಹಳೆ ಸಿಸ್ಟಮಲ್ಲಿ ನಾವು ಹೋದರೆ 100x90 ಹ್ಯಾಲೋಜನ್ ಬಲ್ಬ್ ಹಾಕೋದು, ಇಲ್ಲಾಂದರೆ 100x130 ಹ್ಯಾಲೋಜನ್ ಬಲ್ಬ್ ಹಾಕೋದು. ಆವಾಗ ಅದರಿಂದ ನಮಗೆ ಹೆವಿ ಪವರ್ ಸಿಗ್ತಾಯಿತ್ತು. ಅದಕ್ಕೆ ಹಾಕೋದಕ್ಕೆ ನಾವು ಒಂದು ವೈರಿಂಗ್ ಕಿಟ್ಟು ಮತ್ತು ಹ್ಯಾಲೋಜನ್ ಬಲ್ಬ್ಸ್ನ ಡಿಫ್ರೆಂಟ್ ಬ್ರ್ಯಾಂಡಲ್ಲಿ ಬರ್ತಾಯಿತ್ತು. ಲೈಕ್ ಫಿಲಿಪ್ಸ್ ಆಗ್ಬೋದು, ಓಜ್ರಾಮ್ ಆಗ್ಬೋದು, ಈ ಥರ ಬೇರೆ ಬೇರೆ ಬ್ರ್ಯಾಂಡ್ಸ್. ಬಟ್ ಆ ಬಲ್ಬಲ್ಲಿ ಒಳ್ಳೆ ಬ್ರೈಟ್ನೆಸ್ಸು ಇರುತ್ತೆ. ಪ್ಲಸ್ ಅದರಲ್ಲಿ ಕೆಲವೊಂದು ಡಿಸ್ಅಡ್ವಾಂಟೇಜಸ್ ಇದೆ. ಏನು ಡಿಸ್ಅಡ್ವಾಂಟೇಜ್ ಅಂದರೆ ಅದ್ರ ಲೈಫ್ ಬಹಳ ಕಡಿಮೆ, ಬೇಗ ಹೋಗ್ಬಿಡುತ್ತೆ. ಈಗ ಹೆವಿ ಪವರ್ ಇರೋದ್ರಿಂದ ಪ್ಲಸ್ ಹ್ಯಾಲೋಜನ್ ಇರೋದ್ರಿಂದ ಆ ಪವರ್ಗೆ ನಿಮ್ಗೇನಾಗುತ್ತೆ, ಹೀಟ್ ಜನ್ರೇಟ್ ಆಗುತ್ತೆ. ಹೀಟ್ ಅಂದರೆ ಬಿಸಿ ಆಗುತ್ತೆ, ಜಾಸ್ತಿ ಬಿಸಿ ಆದಾಗ ನಿಮಗೆ ಒಳಗಡೆ ಹೆಡ್ಲೈಟ್ ಡೋಮಲ್ಲಿ ರಿಫ್ಲೆಕ್ಟರ್ಸ್ ಕೊಟ್ಟಿರ್ತಾರೆ ಕಂಪ್ನಿಯವರು. ಆ ರಿಫ್ಲೆಕ್ಟರ್ ಕಲರ್ ಏನಿದೆ ಬೈ ಡಿಫಾಲ್ಟ್ ಕ್ರೋಮ್ ಇರುತ್ತೆ, ಲೈಕ್ ಮಿರರ್ ಗ್ಲಾಸ್ ಥರ ಇರುತ್ತೆ. ಅದು ನಿಮ್ಗೇನಾಗುತ್ತೆ, ಆ ಬೆಳಕು ಅದರಲ್ಲಿ ಬಿದ್ದರೆ ಏನಿದೆ ಲೆಂತ್ ಜಾಸ್ತಿ ಮಾಡುತ್ತೆ. ಆ ಬ್ರೈಟ್ನೆಸ್ನ ಇನ್ಕ್ರೀಸ್ ಮಾಡೋದಕ್ಕೆ ಆ ರಿಫ್ಲೆಕ್ಟರ್ಸ್ ಕೊಟ್ಟಿರ್ತಾರೆ. ಆ ರಿಫ್ಲೆಕ್ಟರ್ ಏನಾಗುತ್ತೆ, ಡಲ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸ್ಲೋಲಿ ಡಲ್ ಆಗುತ್ತಾ ಮತ್ತು ಎಲ್ಲೋ ಆಗ್ತಾ ನಿಮ್ಮ ಟೋಟಲ್ ಹೆಡ್ಲೈಟ್ ಡೋಮ್ ಅಸೆಂಬ್ಲಿನೇ ಹೋಗ್ಬಿಡುತ್ತೆ. ಸೊ ಅದು ಒಂದು ಸ್ಲೋ ಪ್ರೊಸೆಸ್ಸೇ. ಬಟ್ ಆದ್ರೂ ನೋಡೋದಕ್ಕೆ ನಿಮಗೆ ಅದು ಒಂದು ಹಳೆ ಕಾರ್ ಥರ, ಒಂದು ಹಳೆ ಕಾರ್ ಫೀಲಿಂಗ್ ಕೊಡುತ್ತೆ. ಸೊ ಅದಕ್ಕೋಸ್ಕರ ಏನಾಯಿತು, ರೀಸೆಂಟಾಗಿ ಅಂದ್ರೂ ಒಂದು 5-6 ಇಯರ್ಸಿಂದ ಇಂಡಿಯಾದಲ್ಲಿ ಇನ್ ಪರ್ಟಿಕ್ಯುಲರು LED ಬಲ್ಬ್ಸ್ನ ಟ್ರೆಂಡ್ ಜಾಸ್ತಿ ಆಗಿದೆ. ಅದೇ ನೀವು ಫಾರಿನ್ ಕಂಟ್ರಿಯಲ್ಲೆಲ್ಲ ಹೋದರೆ ಬಹಳ ವರ್ಷದಿಂದ ಇದೆ. ಮತ್ತು ಇಂಡಿಯಾದಲ್ಲಿ ಕೂಡ ಈಗ ಒಂದು 5-6 ಇಯರ್ಸಿಂದ, ಅಂದರೆ ಇಲ್ಲೂ ಬಹಳ ವರ್ಷದಿಂದ ಇತ್ತು, 5-6 ಇಯರ್ಸಿಂದ ಇದರ ಸೇಲ್ ಮತ್ತು ಇದರ ಯೂಸೇಜು ಜಾಸ್ತಿ ಆಗಿದೆ. LED ಬಲ್ಬ್ ಅಂದರೆ ಏನು? ನಾರ್ಮಲ್ ಆಗಿ ಎಲ್ಲರಿಗೂ ಗೊತ್ತು, LED ಬಲ್ಬ್ ಅಂದರೆ ವೈಟ್ ಕಲರ್ ಬಲ್ಬ್ ಇರುತ್ತೆ. LEDಗೆ ಫುಲ್ ಫಾರ್ಮ್ ಏನು? ಲೈಟ್ ಎಮಿಟಿಂಗ್ ಡಿವೈಸ್ ಅಂತ. ಸೊ LED ಬಲ್ಬ್ಸಲ್ಲಿ ನಿಮಗೆ ಲೋ ಪವರ್ ಇರುತ್ತೆ, ಕಡಿಮೆ ಪವರ್ ಇರುತ್ತೆ. ಬಟ್ ಬ್ರೈಟ್ನೆಸ್ ಏನಿದೆ, ಲೂಮೆನ್ಸ್ ಅಂತ ಹೇಳ್ತೀವಿ, ಆ ಲೂಮೆನ್ಸ್ ಜಾಸ್ತಿ ಇರೋದ್ರಿಂದ ನಿಮಗೆ ಬೆಳಕು ಜಾಸ್ತಿ ಬರುತ್ತೆ. ಮತ್ತು ಥ್ರೋ ಡಿಸ್ಟೆನ್ಸ್ ಕೂಡ ಲಾಂಗ್ ಇರುತ್ತೆ. ಸೊ ಈಗ ಅಗೈನ್ LED ಬಲ್ಬ್ ಹಾಕಬೇಕು ಅಂತ ಮಾರ್ಕೆಟಲ್ಲಿ ಬಂದಾಗ ಕನ್ಫ್ಯೂಷನ್, ಯಾವ ಬ್ರ್ಯಾಂಡ್ ಹಾಕಬೇಕು, ಎಷ್ಟು ವ್ಯಾಟ್ಸ್ದು ಹಾಕಬೇಕು. ಸೊ ಈ ಥರ ಡಿಫ್ರೆಂಟ್ ಕ್ವಶನ್ಸ್ ಬರುತ್ತೆ. ಸೊ ಈಗ ಬ್ರ್ಯಾಂಡ್ ಅಂತ ಅಂದರೆ ಮೇಜರ್ ಆಗಿ ಒಳ್ಳೆ ರೆಪ್ಯೂಟೆಡ್ ಬ್ರ್ಯಾಂಡ್ಸ್ ಕೆಲವೊಂದು ಮಾತ್ರ ಇದೆ. ಫಾರ್ ಎಕ್ಸಾಂಪಲ್ ರೆಪ್ಯೂಟೆಡ್ ಬ್ರ್ಯಾಂಡಲ್ಲಿ ನಿಮಗೆ ಬ್ಲೋಪಂಕ್ ಬರುತ್ತೆ. ಇಲ್ಲಿ ನೋಡ್ಬೋದು ನೀವು, ಬ್ಲೋಪಂಕ್ ಇದು ನಿಮಗೆ ವೆಲಾಸಿಟಿ ಪವರ್ ಅಂತ, ಇದು ಟೋಟಲ್ ವ್ಯಾಟ್ಸ್ 100 ವ್ಯಾಟ್ಸ್ ಟೋಟಲ್ ಪವರ್ ಅಂತ ಹಾಕಿದ್ದಾರೆ. ಹಾಗಂದ್ರೆ ಏನಂದರೆ ಟೋಟಲ್ ಇದ್ರ ಬಾಕ್ಸಲ್ಲಿರುವಂಥ 2 ಬಲ್ಬ್ನ ಪವರ್ ನಿಮಗೆ 100 ವ್ಯಾಟು. ಆವಾಗೇನಾಯಿತು, ಈಚ್ ಬಲ್ಬ್ 50 ವ್ಯಾಟ್ ಆಯಿತು. ಸೊ ಇದು ಎಕ್ಸಾಕ್ಟ್ಲಿ ಅಥವಾ ಸಿಮಿಲರ್ಲಿ ಟು ದ ಪವರ್ ಆಫ್ ದಿ ಒರಿಜಿನಲ್ ಬಲ್ಬ್. ಸೊ ಈಗ ನೆಕ್ಸ್ಟ್ ಏನಾಗುತ್ತೆ, ಈಗ ಮಾರ್ಕೆಟಲ್ಲೆಲ್ಲ ಸಿಕ್ಕಾಪಟ್ಟೆ ವ್ಯಾಟ್ಸ್ ಬಂದಿದೆ. 100 ವ್ಯಾಟ್ಸ್ ಅಂತೆ, 120, 150, 200, 300, 400 ಏನೇನೋ ವ್ಯಾಟ್ಸ್ ಇದೆ. ಅಗೇನ್ ಇದರಲ್ಲಿ ಕೂಡ ಒಂದು ಇನ್ಫಾರ್ಮೇಷನ್ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಈ ಏನು ವ್ಯಾಟ್ಸ್ ಬರೀತಾ ಇದ್ದಾರೆ ಕೆಲವೊಬ್ಬರು ಬಾಕ್ಸಲ್ಲಿ, ರಿಯಲ್ ವ್ಯಾಟೇಜ್ ಅಲ್ಲ ಅದು ಬಂದ್ಬಿಟ್ಟು ಒಂದು ಮ್ಯಾಕ್ಸಿಮಮ್ ವ್ಯಾಟು.
ಈಗ ಕೆಲವೊಬ್ರು ಏನಿರ್ತಾರೆ ಪ್ರಾಮಾಣಿಕತೆಯನ್ನು ತೋರಿಸ್ಲಿಕ್ಕೆ ಅಂತ ಈ ಥರ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ನೋಡ್ಬೋದು 300 ವ್ಯಾಟ್ಸ್ ಅಂತ ಹಾಕಿ ಇದೊಂದು ಗ್ಲೈಡರ್ ಬ್ರ್ಯಾಂಡು, ಅವರು ಸ್ಟಾರ್ಕ್ ಮಾರ್ಕ್ ಹಾಕ್ಬಿಟ್ಟಿದ್ದಾರೆ. ಇದರ ಪರ್ಪಸ್ ಏನಂದರೆ ಇದು 100% ಜಿನಿನ್ ರೀಡಿಂಗ್ ಅಲ್ಲ ಅಂತ. ಸೊ ಜಿನಿನ್ ರೀಡಿಂಗ್ ಇಲ್ಲ ಅಂತ ಅಂದಮೇಲೆ ಅದರ ಅರ್ಥ ಏನು ಅಂತ ಅಂದರೆ ದಟ್ ಈಸ್ ದ ಮ್ಯಾಕ್ಸಿಮಮ್ ಪವರ್ ವಾಟ್ ವಿ ಕ್ಯಾನ್ ಅಚೀವ್ ಫ್ರಮ್ ದಿಸ್ LED ಬಲ್ಬ್ ಅಂತ. ಸೊ ಅಗೇನ್ ಆವಾಗ 300 ವ್ಯಾಟ್ಸ್ ಅಂದರೆ ಈಚ್ 150 ಆಯಿತು. ನನ್ನ ಪ್ರಕಾರ ಇದು 120 ವ್ಯಾಟ್ಸ್ ಒರಿಜಿನಲ್ ಇರಬಹುದು ಅಂತ ನನಗೆ ಅಂದಾಜು. ಇಟ್ ಮೇ ಬಿ ಈಚ್ ಬಲ್ಬ್ 100 ವ್ಯಾಟ್ ಆರ್ 120 ವ್ಯಾಟ್. ಸೊ ನಾನು ಬ್ರ್ಯಾಂಡೆಡ್ ಬಗ್ಗೆ ಮಾತಾಡ್ತಾ ಇದ್ದೆ. ಬ್ರ್ಯಾಂಡೆಡಲ್ಲಿ ಅಂತ ಬಂದಾಗ ಬ್ಲೋಪಂಕ್ ಇದೆ, ನಿಪ್ಪಾನ್ ಇದೆ. ಇವರೆಲ್ಲ ನೋಡ್ಬೋದು ನೀವು, ವ್ಯಾಟ್ಸ್ ಕಡಿಮೆ ಇದೆ ಬಟ್ ಬ್ರೈಟ್ನೆಸ್ ಸಿಕ್ಕಾಪಟ್ಟೆ ಇರುತ್ತೆ, ಬೆಳಕು ಚೆನ್ನಾಗಿರುತ್ತೆ. 120 ವ್ಯಾಟ್ಸ್ ಇದೆ. ಬ್ಲೋಪಂಕ್ 100 ವ್ಯಾಟ್ ತೋರಿಸ್ದೆ. ನೆಕ್ಸ್ಟ್ ನಿಮಗೆ ನಿಪ್ಪಾನ್ 120 ವ್ಯಾಟ್ ತೋರಿಸ್ದೆ. ಇನ್ನೊಂದು ಪಾಪ್ಯುಲರ್ ಬ್ರ್ಯಾಂಡ್ ಅಂತ ಅಂದರೆ ಇಲ್ಲಿ ನೋಡ್ಬೋದು ಓಸ್ರಾಮ್ ಅಂದರೆ ಇದು ಜರ್ಮನ್ ಬ್ರ್ಯಾಂಡು. ಇದರಲ್ಲಿ ಬೇರೆ ಏನು ಮಾತೇ ಇಲ್ಲ, ಕ್ವಾಲಿಟಿ ಬಗ್ಗೆ ಆಗಲಿ ಲೈಫ್ ಬಗ್ಗೆ ಆಗಲಿ. ಸೊ ಇವ್ರು ಏನು ಮಾಡಿದ್ದಾರೆ 50 ವ್ಯಾಟೇಜ್ ಅಂತ ಹಾಕಿದ್ದಾರೆ. ಇದು ಬಂದ್ಬಿಟ್ಟು ನಿಮಗೆ ಈಚ್ ಬಲ್ಬ್ದು ಒಂದು ಬಲ್ಬ್ ವ್ಯಾಟ್ ಹಾಕಿದ್ದಾರೆ ಅವರು, ಟೋಟಲ್ ಬಲ್ಬ್ ವ್ಯಾಟೇಜ್ ಹಾಕಿಲ್ಲ. ಜನರಲಿ ಯಾವುದೇ ಒಂದು ಸ್ಪೆಸಿಫಿಕೇಶನ್ ಅಂತ ಬರೋದು ಒಂದು ಪೀಸ್ದು ಪೇರ್ದು ಅಂತ ಬರಲ್ಲ. ಸೊ ಬಟ್ ಇವರು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ 50 ವ್ಯಾಟ್ಸ್ ಅಂತ. ಸೊ ದಿಸ್ ಇಸ್ ದ ವ್ಯಾಟೇಜ್ ಆಫ್ ಈಚ್ ಬಲ್ಬ್, ನಾಟ್ ದಿ ಟೋಟಲ್ ಪವರ್. ಸೊ ನೆಕ್ಸ್ಟ್ ಇನ್ನು ಸ್ವಲ್ಪ ಪಾಪ್ಯುಲರ್ ಅಂತ ಅಂದರೆ ಮೈ TVS ಇದೆ. ಮೈ TVS ಅವ್ರದ್ದು ಏನಂದರೆ 152 ವ್ಯಾಟ್ಸ್ ಇದೆ ಮತ್ತು 150 ವ್ಯಾಟ್ಸ್ ಇದೆ. ಇದು ಹೊಸ ಮಾಡೆಲ್ ಬಂದಿರೋದು 152 ಅಂತ. 152 ವ್ಯಾಟ್ಗೆ ಏನು ಬಹಳ ಡಿಫ್ರೆನ್ಸ್ ಇಲ್ಲ. ಸೊ 150 ವ್ಯಾಟ್ಸ್ ಅಂತ ಬಂತು. ಸೊ ಇದೇ ಥರ ಏನಾಗುತ್ತೆ, ಇದ್ರ ಪವರ್ ಯಾವುದು ಚೆನ್ನಾಗಿದೆ, ಪವರ್ ಸಾಕಾ ಅಂತ ಅನಿಸಿದ್ರೆ ಆಲ್ಮೋಸ್ಟ್ ಇದೇನಿದೆ ನಿಮಗೆ ವ್ಯಾಟ್ಸ್ ನೋಡಬೇಡಿ ನೀವು. ಇಲ್ಲಿ ಇಂಪಾರ್ಟೆಂಟ್ ಏನಿದೆ ಬ್ರ್ಯಾಂಡ್ ನೋಡಿ, ಬ್ರ್ಯಾಂಡ್ ಮತ್ತು ಸರ್ವಿಸ್ ನೋಡಿ. ಸರ್ವಿಸ್ ಅಂದರೆ ಏನು, ಎಲ್ಲರೂ ನಿಮಗೆ 2 ಇಯರ್ಸ್ ರಿಪ್ಲೇಸ್ಮೆಂಟ್ ಗ್ಯಾರಂಟಿ ಆಫರ್ ಮಾಡ್ತಾ ಇದ್ದೀವಿ. ಸೊ ಈಗ ನೆಕ್ಸ್ಟ್ ಬೇರೆ ಬ್ರ್ಯಾಂಡ್ಸ್ ಆದಮೇಲೆ ನಮ್ಮದೇ ಆದಂತಹ ಬ್ರ್ಯಾಂಡ್ ಇದೆ ಸ್ಟ್ಯಾನ್ಸೋ, ಬಹಳ ಒಳ್ಳೆ ಪ್ರಾಡಕ್ಟು, ನಾವು ರೆಗ್ಯುಲರ್ ಆಗಿ ಸೇಲ್ ಮಾಡ್ತಾ ಇದ್ದೀವಿ. ಇದ್ರ ಮೇಲೆ ನಾವು 240 ವ್ಯಾಟ್ ಅಂತ ಬರೆದಿದ್ದೀವಿ, 100% ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದೀವಿ ಪರ್ ಪೇರ್ ಅಂತ. ಇದರಲ್ಲಿ ಏನಾಗುತ್ತೆ ಟೋಟಲ್ ವ್ಯಾಟೇಜ್ ಇದು 2 ಬಲ್ಬ್ ಸೇರಿದ್ರೆ ಒಂದು ಪೇರಿನ ಪವರ್ 240 ವ್ಯಾಟ್ಸು. ಆ್ಯಂಡ್ ಇದು ಬಂದ್ಬಿಟ್ಟು ನಿಮಗೆ 100% ಟ್ರೂ ವ್ಯಾಟು. ನೀವು ಯಾವುದೇ ಮೀಟ್ರಲ್ಲಿ ಚೆಕ್ ಮಾಡಿದ್ರು ಕೂಡ ಇದರಲ್ಲಿ ವ್ಯತ್ಯಾಸ ಬರಲ್ಲ. ಒಂದು ವ್ಯಾಟ್ ಜಾಸ್ತಿ ಇರ್ಬೋದು, ಕಡಿಮೆ ಅಂತೂ ಬರಲ್ಲ. ಸೊ 2 ಇಯರ್ಸ್ ರಿಪ್ಲೇಸ್ಮೆಂಟ್ ಗ್ಯಾರಂಟಿ ಅಂತ ಎಲ್ಲ ಬ್ರ್ಯಾಂಡ್ ಅವರು ಆಫರ್ ಮಾಡ್ತಾರೆ. ಸೊ ಏನಾಗುತ್ತೆ, ಒಬ್ಬೊಬ್ರು ಬ್ರ್ಯಾಂಡ್ದು ಒಂದೊಂದು ಪಾಲಿಸಿ ಇರುತ್ತೆ. ಏನು ಪಾಲಿಸಿ ಅಂದರೆ ಕೆಲವೊಬ್ರು ಟೈಮ್ ತೊಗೋತಾರೆ, 2 ಡೇಸೋ 3 ಡೇಸೋ, ಕೆಲವೊಬ್ರು ವಾರಂಟಿ ಕಾರ್ಡ್ ಕೇಳ್ತಾರೆ, ಬಿಲ್ ಕೇಳ್ತಾರೆ, ಅವ್ರು ಏನೇನೋ ಫಾರ್ಮಾಲಿಟೀಸ್ ಇರುತ್ತೆ. ಸೊ ಕೊನೆಗೆ ಏನಂದರೆ ಒಂದು 2 to 3 ಡೇಸ್ ಆಗುತ್ತೆ, ಆಮೇಲೆ ನಿಮಗೆ ರೀಪ್ಲೇಸ್ಮೆಂಟ್ ಸಿಗೋದು. ಸೊ ಈಗ ಇಷ್ಟೆಲ್ಲ ಹೇಳಿದ್ಮೇಲೆ ಕಂಪ್ಯಾರಿಸನ್ ಮಾಡಿದ್ಮೇಲೆ ಸ್ಟ್ಯಾನ್ಸೋನ ನಾನು ರೆಫರ್ ಮಾಡ್ತೀನಿ, ಸ್ಟ್ಯಾನ್ಸೋನ ನಾನು ಪ್ರಮೋಟ್ ಮಾಡ್ತೀನಿ. ರೀಸನ್ ಯಾಕೆ, ಇದು ನಮ್ಮದು ಓನ್ ಬ್ರ್ಯಾಂಡು, ನಮ್ಮ ಹತ್ರ ರೆಡಿ ಸ್ಟಾಕ್ ಇರುತ್ತೆ. ನಮ್ಮ ಈ ಪ್ರಾಡಕ್ಟ್ನ ಎಕ್ಸ್ಚೇಂಜ್ ಪಾಲಿಸಿ ಅಂದರೆ ರೀಪ್ಲೇಸ್ಮೆಂಟ್ ಪಾಲಿಸಿ ಏನಂದರೆ ಹಾಫ್ ಆನ್ ಅವರ್ ಟು 2 ಅವರ್ಸ್, 30 ಮಿನಿಟ್ಸ್ ಟು 2 ಅವರ್ ಒಳಗಡೆ ನಾವು ಮಿನಿಮಮ್ 30 ಮಿನಿಟ್ಸ್ ಬೇಕು, ಮ್ಯಾಕ್ಸಿಮಮ್ 2 ಅವರ್ಸ್, ಅದ್ರ ಒಳಗಡೆ ನಿಮಗೆ ನಾವು ಬಲ್ಬ್ನ ಚೇಂಜ್ ಮಾಡಿಕೊಡ್ತೀವಿ. ಯಾಕೆ ಈ ಟೈಮ್ ಅಂದರೆ ನಮ್ಮ ಟೆಕ್ನಿಷಿಯನ್ ಬ್ಯುಸಿ ಇದ್ದರೆ ಟೈಮ್ ಹಿಡಿತದೆ ಅಷ್ಟೇ. ಟೆಕ್ನಿಷಿಯನ್ ಫ್ರೀ ಇದ್ದರೆ 1 ನಿಮಿಷನೂ ನಾವು ತಡ ಮಾಡಲ್ಲ, ಇಮಿಡಿಯೇಟಾಗಿ ರಿಪ್ಲೇಸ್ ಮಾಡಿಕೊಡ್ತೀವಿ. ಕಾರಣ ಏನೇ ಇರ್ಬೋದು, ಏನೇ ಪ್ರಾಬ್ಲಮ್ ಇರ್ಬೋದು. ಸೊ ನಾವು ಅದನ್ನು ಏನಕ್ಕೆ ಅಂತ ಕ್ವಶನ್ಸ್ ಕೇಳಲ್ಲ, ವಿತೌಟ್ ಆಸ್ಕಿಂಗ್, ಅಂದರೆ ನೋ ಕಂಡೀಷನ್ಸ್ ಅಪ್ಲೈ ಅಂತ ಹೇಳ್ತೀನಿ. ಯಾವುದೇ ಥರವಾದಂತಹ ಕಂಡೀಷನ್ ಇಲ್ಲ. ಪ್ರಾಬ್ಲಮ್ ಬಂತ ದಯವಿಟ್ಟು ಸ್ಟ್ರೈಟ್ ಅವೇ ಬನ್ನಿ, ಕಾಲ್ ಮಾಡೋ ಅವಶ್ಯಕತೆ ಕೂಡ ಇಲ್ಲ, ರಿಪ್ಲೇಸ್ ಮಾಡ್ಕೊಳ್ಳಿ. ಸೊ ಇದೇ ಥರ ಎಲ್ಲ ಬ್ರ್ಯಾಂಡ್ಸ್ ನಾವು ಬಲ್ಬ್ಸ್ನ ತೋರಿಸಿದ್ವಿ. ನಮ್ಮ ಸ್ಟ್ಯಾನ್ಸೋನಲ್ಲಿ 240 ವ್ಯಾಟ್ ಇದೆ, ನೆಕ್ಸ್ಟು 130 ವ್ಯಾಟ್ ಇದೆ, 170 ವ್ಯಾಟ್ ಇದೆ. 3 ಮಾಡಲ್ಸ್ ಇದೆ. 170 ವ್ಯಾಟಲ್ಲಿ ನಾವು ಒಂದು ಡಿಫ್ರೆಂಟ್ ಕೆಲ್ವಿನ್ ಅಂದರೆ ದಟ್ ಈಸ್ ಅ ಟೆಂಪ್ರೇಚರ್ ಆಫ್ ದಿ ಕಲರ್ ಅಂತ ಹೇಳ್ತೀವಿ. ಟೆಂಪ್ರೇಚರ್ ಆಫ್ ದಿ ಕಲರ್ನ ಮೆಷರ್ ಮಾಡುವಂಥ ಯೂನಿಟ್ ಹೆಸರು ಕೆಲ್ವಿನ್. ಸೊ ಏನಂದರೆ ಈಗ ಬೇರೆ ಬೇರೆ ಕಲರ್ಸ್ ಬರುತ್ತೆ. ಕಲರ್ ಇದು ಫುಲ್ ಬ್ರೈಟ್ ನೋಡ್ಬೋದು. ಈಗ ನಾವು ಏನು LED ಹಾಕಿದ್ದೀವಿ ಇದು 6000 ಕೆಲ್ವಿನ್, ಫುಲ್ ವೈಟ್ ಲೈಕ್ ಎ ಮೂನ್ ಇದೆಯಲ್ಲ, ದಟ್ ಈಸ್ ಕಾಲ್ಡ್ 6000 ಕೆಲ್ವಿನ್. ಸೊ ಸ್ವಲ್ಪ ಕೆಳಗಡೆ ನೀವು ಬಂದರೆ ಒಂದು ಈ ಥರ ಇರುತ್ತೆ, ಒಂದು ಸ್ವಲ್ಪ ಯೆಲ್ಲೋಯಿಶ್ ಥರ ಇರುತ್ತೆ. ಬಟ್ ನಿಮಗೆ ಅದು ಯೆಲ್ಲೋ ಕಲರ್ ಅಲ್ಲ, ಯೆಲ್ಲೋಯಿಶ್, ಸಮ್ವಾಟ್ ಸಿಮಿಲರ್ ಟು ಯೆಲ್ಲೋ. ಅದನ್ನು ನಾವು ವಾರ್ಮ್ ವೈಟ್ ಅಂತ ಹೇಳ್ತೀವಿ, ಹಾಫ್ ವೈಟ್ ಅಂತಾನು ಹೇಳ್ತೀವಿ. ಅದರದ್ದು ಕಲರ್ ಟೆಂಪ್ರೇಚರ್ ಬಂದ್ಬಿಟ್ಟು 4300 ಕೆಲ್ವಿನ್. ಆ ಕಲರ್ ಟೆಂಪ್ರೇಚರಲ್ಲಿ ಕೂಡ ನಾವು ಸ್ಟ್ಯಾನ್ಸೋ ಬ್ರ್ಯಾಂಡಲ್ಲಿ ಎಲ್ಲ ನಂಬರ್ ಬಲ್ಬ್ಸ್ನ ತರಿಸಿದ್ದೀವಿ. ಅದು 170 ವ್ಯಾಟ್ ಇದೆ. ಸೊ ಬನ್ನಿ ಚೆಕ್ ಮಾಡೋಣ ಯಾವ್ಯಾವ ಬ್ರ್ಯಾಂಡ್ ಮೇಲೆ ಏನೇನು MRP ಇದೆ ಮತ್ತು ಎಷ್ಟೆಷ್ಟು ಪರ್ಸೆಂಟ್ ಡಿಸ್ಕೌಂಟ್ನ ನಾವು ಕೊಡ್ತಾ ಇದ್ದೀವಿ ಅಂತ. ಸೊ ನಾವು ಸ್ಟಾರ್ಟ್ ಮಾಡೋಣ. ಸ್ಟ್ಯಾನ್ಸೋ 130 ವ್ಯಾಟ್ಸ್ ಒರಿಜಿನಲ್ 6000 ಕೆಲ್ವಿನ್ H4 ಬಲ್ಬ್ದು MRP ನೀವು ನೋಡ್ಬೋದು 9990 MRP ಇದೆ. ಸೊ ಈ ಬಲ್ಬ್ ಮೇಲೆ ನಿಮಗೆ 45% ಡಿಸ್ಕೌಂಟ್ ಇದೆ, ಪ್ಲಸ್ ಅಡಿಷನಲ್ 10% ಡಿಸ್ಕೌಂಟ್. ಕೂಪನ್ ಕೋಡ್
ಯೂಸ್ ಮಾಡೋರಿಗೆ ಮಾತ್ರ, ಓನ್ಲಿ ಇದು ಯೂಟ್ಯೂಬ್ ವ್ಯೂವರ್ಸ್ ಮತ್ತು ಇನ್ಸ್ಟಾಗ್ರಾಮ್ ವ್ಯೂವರ್ಸ್ಗೆ ಈ ಆಫರ್ನ ನಾವು ಕೊಡ್ತಾ ಇದ್ದೀವಿ. ಇಲ್ಲಾಂದರೆ ಮೋರ್ ದೆನ್ 45% ಡಿಸ್ಕೌಂಟ್ ಅವೈಲಬಲ್ ಇಲ್ಲ, ಪ್ಲಸ್ 2 years ರಿಪ್ಲೇಸ್ಮೆಂಟ್ ಗ್ಯಾರಂಟಿ ಇದೆ. ನೆಕ್ಸ್ಟ್ ನಾವು ಬಂದಾಗ ಮೈ ಟಿ ವಿ ಎಸ್ ಬ್ರ್ಯಾಂಡ್ ಇದೆ, ಇದ್ರ ಮೇಲೆ 40% ಡಿಸ್ಕೌಂಟ್ ಕೊಡ್ತೀವಿ. ಯಾಕಂದರೆ H4 ಮೇಲೆ ಒಂದು MRP ಬರುತ್ತೆ, ನಾನ್ H4 ಮೇಲೆ ಒಂದು MRP ಬರುತ್ತೆ. ಸೊ ಒಂದೊಂದರ ಅದ್ರ ಮೇಲೆ MRP ಇರುತ್ತೆ, 100% ಎಲ್ಲ ಪ್ರಾಡಕ್ಟ್ ಮೇಲೆ MRP ಇರುತ್ತೆ. ಆ MRPನ ನೋಡಿ ನೀವೇ ಕ್ಯಾಲ್ಕುಲೇಟ್ ಮಾಡ್ಕೋಬೋದು. ಈ ಸ್ಟ್ಯಾನ್ಸೋ 45% ಇದೆ, ಮೈ ಟಿ ವಿ ಎಸ್ 40% ಇದೆ. ಸೊ ನೆಕ್ಸ್ಟು ನೀವು ನೋಡ್ಬೋದು ಪ್ರಾನಡ್ ಇದೆ, ಅದು 40%. ದೆನ್ ನಮ್ಮ ಸ್ಟ್ಯಾನ್ಸೋ ಒರಿಜಿನಲ್ 240 ವ್ಯಾಟ್ಸ್ ಪ್ರೊಜೆಕ್ಟರ್ ಸೀರೀಸ್ ಹೊಸ ಬಲ್ಬ್ ಏನಿದೆ ಒರಿಜಿನಲ್ 240 ವ್ಯಾಟ್ಸ್ ಅದ್ರ ಮೇಲೆ ನಿಮಗೆ 35% ಇದೆ. ಸೊ ನೆಕ್ಸ್ಟ್ ಓಸ್ರಾಮ್ 20% ಇದೆ, ಬ್ಲೋಪಂಗ್ 25% ಇದೆ, ಓಸ್ರಾಮ್ ಕೂಡ 25% ಕೊಡೋಣ, ಪ್ಲಸ್ ಅಡಿಷನಲ್ 10% ಕೂಪನ್ ಕೋಡ್ ಡಿಸ್ಕೌಂಟ್ ಅಂತೂ ಇದ್ದೇ ಇದೆ. ಸೊ ಇದೇ ಥರ ಪ್ರೋನೋಡ್ ಮೇಲೆ ಕೂಡ 40% ಡಿಸ್ಕೌಂಟ್ ಇದೆ. ಸೊ ಗ್ರಾಬ್ ದಿಸ್ ಆಪರ್ಚುನಿಟಿ, ನಮ್ಮ ಶಾಪಿಗೆ ವಿಸಿಟ್ ಮಾಡಿ, ಮ್ಯಾಕ್ಸಿಮಮ್ ಡಿಸ್ಕೌಂಟ್ನ ಪಡೆದುಕೊಳ್ಳಿ. ಪ್ಲಸ್ ಈ ಡಿಸ್ಕೌಂಟ್ ಏನು ಕೆಲವೊಂದ್ರ ಮೇಲೆ 25% ಇದೆ, 35% ಇದೆ, 40 ಇದೆ, 45% ಇದೆ, ಪ್ಲಸ್ ಅಡಿಷನಲ್ 10% ಡಿಸ್ಕೌಂಟ್ ಫಾರ್ ಕೂಪನ್ ಕೋಡ್ ಇದೆ. ಇದಕ್ಕೆ ಅಪಾರ್ಟ್ ಫ್ರಮ್ ದಿಸ್ ಇದು ಬುಟ್ಟಿ ಕೂಡ ನಿಮಗೆ ಗಾಡಿ ತೊಗೊಬಂದರೆ ಶಾಪ್ ಹತ್ರ ಫ್ರೀ ಇನ್ಸ್ಟಾಲೇಷನ್ ಕೂಡ ಮಾಡಿಕೊಡ್ತೀವಿ. ಪ್ಲಸ್ ಬೇರೆ ಸಿಟಿಯಿಂದ ಬೇರೆ ಕಡೆಯಿಂದ ನೀವು ಎಲ್ಲಿಂದನಾದರೂ ಆರ್ಡರ್ ಮಾಡಿ ಫ್ರೀ ಡೋರ್ ಡೆಲಿವರಿ ಕೂಡ ನಾವು ಕಳಿಸ್ಕೊಡ್ತೀವಿ. LED ಬಲ್ಬ್ಸ್ ಆಯಿತು, ಇದು ಹೆಡ್ಲೈಟಿಗೆ ಹಾಕ್ಬೋದು, ಫಾಗ್ ಲೈಟಿಗೆ ಹಾಕ್ಬೋದು. ನೆಕ್ಸ್ಟ್ ವೆರಿ ಪಾಪ್ಯುಲರ್ ಪ್ರಾಡಕ್ಟ್ ಅಂತ ಅಂದರೆ ಇದು ಪಾರ್ಕಿಂಗ್ LED ಬಲ್ಬ್ಸ್. ಇದು ಪಾರ್ಕಿಂಗ್ LED ಬಲ್ಬಲ್ಲಿ ಓಸ್ರಾಮ್ ಬ್ರ್ಯಾಂಡ್ದಿದೆ, ಇದು ಬಹಳ ಒಳ್ಳೆ ಕ್ವಾಲಿಟಿ ಇದೆ. ಸೊ ಇದು ನಮ್ಮ ಹತ್ರ ಅವೈಲಬಲ್ ಇದೆ. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಇದೆ, ಇದು ಪಾರ್ಕಿಂಗ್ ಬಲ್ಬ್ಸು ವಿತ್ ರಿಮೋಟ್. ಇದರಲ್ಲಿ ನಿಮಗೆ ಯಾವ ಕಲರ್ ಬೇಕು ಆ ಕಲರ್ನ ನೀವು ಚೇಂಜ್ ಮಾಡ್ಕೋಬೋದು. ಯಾಕಂದರೆ ಆಚೆಗಡೆ ಎಲ್ಲ ಹೆಡ್ಲೈಟಲ್ಲೆಲ್ಲ ವೈಟ್ LED ಹಾಕಿರ್ತೀರ, ಪಾರ್ಕಿಂಗಲ್ಲಿ ಎಲ್ಲೋ ಇದ್ದರೆ ಒಂಥರ ಚೆನ್ನಾಗಿ ಕಾಣಿಸಲ್ಲ. ನೆಕ್ಸ್ಟ್ ಇದು ನೋಡ್ಬೋದು ರೂಫ್ LED. ರೂಫಲ್ಲಿ ಕೂಡ ನಿಮಗೆ ಎಲ್ಲೋ ಬಲ್ಬ್ ಇರುತ್ತೆ, ಅದರಲ್ಲಿ ಬ್ರೈಟ್ನೆಸ್ ಕಡಿಮೆ ಇರುತ್ತೆ. ಸೊ ಒಳಗಡೆ ರೂಫಲ್ಲಿ ಕೂಡ ನೀವು ಈ LED ಬಲ್ಬ್ನ ರೂಫ್ ಟಾಪಲ್ಲಿ ಒಳಗಡೆ ಹಾಕ್ಕೋಬೋದು. ಬಹಳ ಒಳ್ಳೆ ಬ್ರೈಟ್ನೆಸ್ ಇರುತ್ತೆ ಮತ್ತು ಒಳ್ಳೆ ಲುಕ್ ಇರುತ್ತೆ. ಸೊ ಅಡಿಷ್ನಲ್ ಫೈನಲ್ ಆಗಿ ಅಪಾರ್ಟ್ ಫ್ರಮ್ ಏನು 25% ಇದೆ, 45% ಇದೆ, ವಾಟ್ ಎವರ್ ನಮ್ಮ ಡಿಸ್ಕೌಂಟ್ಸ್ ಇದೆ, ನಾನು ಈಗಲೇ ಹೇಳ್ಬಿಡ್ತೀನಿ. ಬ್ಲೋಪಂಕ್ ಇದೆ, ನಿಮಗೆ ಓಸ್ರಾಮ್ ಇದೆ, ಮತ್ತು ಬ್ಲೋಪಂಕ್ ಮತ್ತು ಓಸ್ರಾಮ್ಗೆ 25% ಮಿನಿಮಮ್ ಡಿಸ್ಕೌಂಟ್. ಪ್ಲಸ್ ನಮ್ಮ ಏನು ಆಫರ್ ಕೋಡ್ ಏನಿದೆ ಅದನ್ನು ನಾವು ನಮ್ಮ ಸ್ಕ್ರೀನಲ್ಲಿ ಡಿಸ್ಪ್ಲೇ ಮಾಡ್ತಾ ಇದ್ದೀವಿ. ಆ ಕೋಡ್ನ ಯೂಸ್ ಮಾಡಿ ನೀವು ಪರ್ಚೇಸ್ ಮಾಡಿದ್ರೆ ಈ ಪೀರಿಯಡ್ ಬಂದ್ಬಿಟ್ಟು ಲಿಮಿಟೆಡ್ ಓನ್ಲಿ ಫಾರ್ ದಿ ಮಂತ್ ಆಫ್ ಮಾರ್ಚ್ ಟಿಲ್ March 31st, 2024 ಈ ಆಫರ್ ಅವೈಲೇಬಲ್ ಇದೆ. ಆ ಕೋಡ್ನ ಯೂಸ್ ಮಾಡಿ ನಾವೇನು ಡಿಸ್ಕೌಂಟ್ ಹೇಳ್ತಾ ಇದ್ದೀವಿ ಅದ್ರ ಮೇಲೆ 10% ಅಡಿಷನಲ್ ಡಿಸ್ಕೌಂಟ್ನ ನೀವು ಪಡೆಯಬಹುದು. ಥ್ಯಾಂಕ್ ಯು ವೆರಿ ಮಚ್. ಡೂ ಸಬ್ಸ್ಕ್ರೈಬ್ ಅವರ್ ಚಾನಲ್ ಆ್ಯಂಡ್ ಕೀಪ್ ವಾಚಿಂಗ್ ಫಾರ್ ಲೇಟೆಸ್ಟ್ ನ್ಯೂ ವಿಡಿಯೋಸ್. ನಾವು ಇದೇ ತರಹ ಒಂದೊಂದು ಟೈಮಲ್ಲಿ ಒಂದು ಡಿಫ್ರೆಂಟ್ ಪ್ರಾಡಕ್ಟ್ನ ಸೆಲೆಕ್ಟ್ ಮಾಡಿ ವಿಡಿಯೋಸ್ ಮಾಡ್ತಾ ಇರ್ತೀವಿ. ನಮ್ಮ ವಿಡಿಯೋಸ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.